ಶಾಂತಿ ಆಗ್ತಾ ಇರೋ ಸಂದರ್ಭದಲ್ಲಿ ಬಿಜೆಪಿ ನಾಯಕರುಗಳು ಎಂಟ್ರಿ ಆಗಿದ್ರು. ನಿನ್ನೆ ಯತ್ನಾಳ್ ಕೂಡ ಹೋಗಿ ಅವ್ರ ಮೇಲೂ ಕೂಡ ಒಂದು ಎಫ್ಐಆರ್ ಅವರು ಮೊದಲಿಂದ ನಾವು ಹೇಳ್ತಾ ಇದ್ದೀವಿ, ಇದರಲ್ಲಿ ರಾಜಕೀಯ ಮಾಡಬೇಡಿ. ಪೊಲೀಸ್ ಅವರಿಗೆ ಬಿಡಿ, ಅವ್ರು ಯಾರು ಕಲ್ಲು ಹೊಡೆದ್ರೆ ಅವ್ರನ್ನ ಇಟ್ಕೊಳ್ತಾರೆ, ಅರೆಸ್ಟ್ ಮಾಡ್ತಾರೆ, ಕಾನೂನು ಪ್ರಕಾರ ಕ್ರಮ ತಗೊಳ್ತಾರೆ. ಯಾರೇ ಆಗಿರಲಿ, ಮುಸಲ್ಮಾನ್ ಆಗಿರಲಿ, ಹಿಂದೂ ಆಗಿರಲಿ, ಮತ್ತೊಬ್ಬ ಆಗಿರಲಿ, ಯಾರೇ ಕಾನೂನು ವಿರುದ್ಧವಾಗಿ ಮಾಡಿದರೆ ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ಅವ್ರಿಗೆ ಬಿಟ್ಬಿಡ್ಬೇಕು ಪೊಲೀಸ್ನವರಿಗೆ. ಅದು ಬಿಟ್ಟು ಇವರುಗಳು ಹೋಗಿ ಪ್ರಚೋದನಕಾರಿಯಾಗಿ ಭಾಷಣ ಮಾಡಿ ಮತ್ತೆ ಜನರನ್ನೆಲ್ಲ ಹೆಬ್ಬಿಸಿ ಈ ರೀತಿ ಮಾಡ್ತಕ್ಕಂಥದ್ದು ಸರಿ ಇಲ್ಲ. ಅದು ಹೋಗಿ ಭಾಳ ಏನೋ ವೀರಾವೇಶದಲ್ಲಿ ಮಾತಾಡಿ ಬಳಸಬಾರ್ದಂಥ ಪದಗಳನ್ನೆಲ್ಲ ಬಳಸೋದ್ರಿಂದ ಏನವರು ಅಚೀವ್ ಮಾಡ್ತಾರೆ ಗೊತ್ತಿಲ್ಲ. ಇದರಲ್ಲಿ ಒಂದಂತೂ ನಿಜ, ರಾಜಕೀಯ ಕಾರಣಕ್ಕಾಗಿ ಅವರು ಇದೆಲ್ಲ ಮಾಡ್ತಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸುತ್ತೆ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಸರ್, ಮಂಗಳೂರಲ್ಲಿ ಇದೇ ರೀತಿ ಮಾಡಿ ಮಂಗಳೂರಲ್ಲೇ ಪ್ರತಿನಿತ್ಯ ಒಂದೊಂದು ಕೊಲೆಗಳಾಗ್ತಾ ಇತ್ತು, ಆ ಕಡೆ ಮತ್ತು ಈ ಕಡೆಯಿಂದ. ಮಂಡೇನೂ ಅದೇ ರೀತಿ ಮಾಡಕ್ಕೆ ಹೊರಟಿದ್ದಾರೆ. ಅಲ್ಲ, ನಾವು ಅಷ್ಟು ಸುಲಭನಾಗಿ ಅದನ್ನು ಆಗೋಕ್ಕೆ ಬಿಟ್ಬಿಡ್ತೀವ? ಅಷ್ಟು ಸುಲಭನಾಗಿ ಅವರು ರಾಜ್ಯ ಎಲ್ಲ ಈ ರೀತಿ ಮಾಡೋದಕ್ಕೆ ಬಿಡೋದಿಲ್ಲ. ಸರ್, ASPನ ಟ್ರಾನ್ಸ್ಫರ್ ಮಾಡಲಾಗಿದೆ ಸರ್ ಈ ಪ್ರಕರಣದಲ್ಲಿ. ಇಂಟರ್ನಲಿ ಎಲ್ಲಿ ಲ್ಯಾಬ್ಸ್ ಕಂಡಿದೆ, ಡಿಪಾರ್ಟ್ಮೆಂಟಲ್ಲಿ ಯಾವುದು ಲ್ಯಾಬ್ಸ್ ಕಂಡಿದೆ ಅದಕ್ಕೆ ಕ್ರಮ ತಗೊಳ್ಳೇಬೇಕಲ್ಲ. ಈಗ ಒಬ್ಬ ಇನ್ಸ್ಪೆಕ್ಟರ್ ಆಗಿರ್ಬೋದು, ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಅವರು ಲ್ಯಾಬ್ಸಸ್ ಕಂಡಾಗ ಅವ್ರ ಮೇಲೆ ಕ್ರಮ ಇಂಟರ್ನಲಿ ಡಿಪಾರ್ಟ್ಮೆಂಟಲ್ಲಿ ತಗೊಳ್ತಾರೆ ಯಾವಾಗಲೂ ಕೂಡ. ಆ ರೀತಿ ಕ್ರಮ ತಗೊಂಡಿದ್ದಾರೆ. ಆ ಜಸ್ಟಿಫಿಕೇಶನ್ ನಾನು ನಿಮಗೆ ಮಾಧ್ಯಮದ ಮುಂದೆ ಕೊಡೋಕ್ಕಾಗಲ್ಲ. ಅವರು ಇಂಟರ್ನಲ್ಲಿ ಅವರೇನು ಮಾಹಿತಿಗಳು ಇರ್ತವೆ, ಹೈಯರ್ ಅಥಾರಿಟೀಸ್, ಹೈಯರ್ ಆಫೀಸರ್ಸ್ಗೆ ಮಾಹಿತಿಗಳಿರ್ತವೆ. ನಾನು ಇಲ್ಲಿ ಕೂತ್ಕೊಂಡು ನಾನಾಗಲಿ ಅಥವಾ ತಾವಾಗಲಿ ತೀರ್ಮಾನ ಮಾಡೋಕ್ಕಾಗೋದಿಲ್ಲ. ತಿಮ್ಮರೋಡಿಯವರು 4 ಅನುಮಾನಾಸ್ಪದ ಸಾವುಗಳಾಗಿದ್ದಾವೆ, 3 ಲಾಡ್ಜ್ಗಳಲ್ಲಿ 4 ಸಾವಾಗಿದೆ, ತನಿಖೆ ಆಗಬೇಕು ಅಂತ ನಿನ್ನೆ ದೂರು ಕೊಟ್ಟಿದ್ದಾರೆ ಸರ್. ಇದು ಹೊಸ ದೂರು. ಇದು ನೋಡೋಣ, ಅದನ್ನ SITನವ್ರು ಹ್ಯಾಂಡಲ್ ಮಾಡ್ತಾ ಇದ್ದಾರಲ್ಲ. ಆ ದೂರು SITಗೆ ಕೊಟ್ಟಿದ್ದಾರೆ ಅವರು. ಅದರಿಂದ SITನವರು ಅದನ್ನು ತಗೊಳ್ಬೇಕಾ ಬೇಡವಾ, ಅದು ಬೇರೆ ಬೇರೆ ದಿಕ್ಕಿಗೆ ಹೋಗುವಂಥದ್ದು ಪ್ರಯತ್ನಗಳು ನಡೆದ್ರೆ ಅದನ್ನು ಬೇರೆ ಥರ SITನವರು ತನಿಖೆಗಳು ಮಾಡ್ತಾರೆ. ನೋಡಿ, ಅದನ್ನೆಲ್ಲ SITನವರೇ ನೋಡಬೇಕು. ನಾವು ಬೆಂಗಳೂರಲ್ಲಿ ಕೂತ್ಕೊಂಡು ಅವ್ರು ಯಾರೋ ಹೇಳಿದ್ರು, ಅವ್ರ ಹೇಳಿಕೆ ಮೇಲೆ ನಾವು ತೀರ್ಮಾನಗಳು ಮಾಡೋದಿಲ್ಲ. SITನವ್ರ ಮುಂದೆ ಅವರೇನು ಕಂಪ್ಲೇಂಟ್ಸ್ ಕೊಟ್ಟಿರ್ತಾರೆ, ಅದಕ್ಕೇನಾದರೂ ಎವಿಡೆನ್ಸ್ಗಳು ಕೊಟ್ಟಿರ್ತಾರೆ, ಅವೆಲ್ಲ ನೋಡಿ ತೀರ್ಮಾನಗಳನ್ನು SITನವ್ರು ಮಾಡ್ತಾರೆ. ಒಂದು ವೇಳೆ ಸರ್ಕಾರದ ಅನುಮತಿ ಬೇಕಂದರೆ ಸರ್ಕಾರ ಕೇಳ್ತಾರೆ. ಈಗ ಸದ್ಯಕ್ಕೆ ಯಾವುದು ಸರ್ಕಾರಕ್ಕೆ ಆ ರೀತಿ ಅನುಮತಿ ಕೇಳೋದಕ್ಕೆ ಬಂದಿಲ್ಲ. ಅವರೇ ಅವರ ಹಂತದಲ್ಲಿ ತೀರ್ಮಾನಗಳು ಮಾಡ್ತಾರೆ. ಷಡ್ಯಂತ್ರದ ತನಿಖೆ ವೇಗ ಕಳೆದುಕೊಳ್ತಾ ಅಂತ ಸರ್. ಖಂಡಿತವಾಗಿಲ್ಲ. ನೋಡಿ, ಪ್ರತಿನಿತ್ಯ ನಾವೇನು ಮಾಡ್ತಾ ಇದ್ದೀವಿ ಅಂತೇಳಿ SITನವರು ಮಾಧ್ಯಮಕ್ಕಾಗಲಿ ಸಾರ್ವಜನಿಕರಿಗಾಗಲಿ ಹೇಳೋದಿಲ್ಲ. ಅನೇಕ ವಿಚಾರಗಳನ್ನು ಅವರು ಸಾರ್ವಜನಿಕವಾಗಿ ಎಲ್ಲೂ ಶೇರ್ ಮಾಡೋಕ್ಕೆ ಹೋಗೋದಿಲ್ಲ. ಹಂಗಂದಾಕ್ಷಣಕ್ಕೆ ವೇಗ ಕಳ್ಕೊಂಡ್ಬಿಟ್ಟಿದೆ, ತನಿಖೆ ನಡೀತಾ ಇಲ್ಲ ಅಂತ ಅಂದ್ಕೊಳ್ಬಾರ್ದು. ಅನೇಕ ವಿಚಾರಗಳನ್ನು ಅವರು ನಮಗೂ ಸಂಪೂರ್ಣವಾಗಿ ಅವರಿಗೆ ಮಾಹಿತಿಗಳು ಬರೋವರೆಗೂ ಹೇಳಲ್ಲ. ಯಾಕೆಂದ್ರೆ ಸರ್, ಈಗ ಚಿನ್ನಯ್ಯನ ಮಾತ್ರ ಅರೆಸ್ಟ್ ಮಾಡಿದ್ರು, ಆತನಿಗೆ ಬೆಂಬಲವಾಗಿ ನಿಂತಂಥವ್ರಿಗೆ ಯಾರಿಗೂ ಅರೆಸ್ಟ್ ಮಾಡಲಿಲ್ಲ, ಕೇವಲ ವಿಚಾರಣೆಗೆ ಸೀಮಿತಗೊಳಿಸ್ತಾ ಇದ್ದಾರೆ. ಅನನ್ಯ ಭಟ್ ಕೇಸ್ನಲ್ಲೂ ಕೂಡ ಆಕೆ ಧರ್ಮಸ್ಥಳದ ಮೇಲೆ ಸುಳ್ಳು ಆರೋಪ ಮಾಡಿದ್ದು ಕೂಡ ಸಾಬೀತಾಯಿತು, ಆಕೆಯನ್ನು ಅರೆಸ್ಟ್ ಮಾಡಲಿಲ್ಲ. ನೋಡಿ, ಯಾರನ್ನ ಅರೆಸ್ಟ್ ಮಾಡಬೇಕು, ಯಾವಾಗ ಮಾಡಬೇಕು, ಇದೆಲ್ಲ ನಾವು ಹೇಳೋಕ್ಕಾಗುತ್ತಾ? ಅಥವಾ ಮಾಧ್ಯಮದವರು ಹೇಳಿದಾಗ ಅವರು ಅದನ್ನು ಗಣನೆಗೆ ತೊಗೊಂಡು ನಾಳೆ ಬೆಳಗ್ಗೆ ಅಥವಾ ಇಮಿಡಿಯೇಟಾಗಿ ಅರೆಸ್ಟ್ ಮಾಡೋಕ್ಕಾಗೋದಿಲ್ಲ. ಅವ್ರಿಗೇನು ಮಾಹಿತಿ ಇದೆ ಮತ್ತು ಎವಿಡೆನ್ಸ್ಗಳೆಲ್ಲ ಸಿಗಬೇಕಲ್ಲ. ಯಾರಾದರೂ ಒಂದು ಮಾತು ಏನೋ ಕಂಪ್ಲೇಂಟು ಮತ್ತೊಂದು ಕೊಟ್ಟಾಗ ಅದಕ್ಕೆ ಬೇಕಾದಂಥ ಪುರಾವೆಗಳು ಸಿಗಬೇಕಲ್ಲ. ಅದನ್ನು ಅವ್ರನ್ನ ನೋಡಿಕೊಂಡು ಆನಂತರ ಕ್ರಮ ತಗೊಳ್ತಾರೆ. ಭಾನುಮೂರ್ತಿ ಅವರಿಗೆ ಭದ್ರತೆ ಕೊಡಿ ಅನ್ನೋದು ಒತ್ತಾಯ ಬಂದಿದೆ. ಹಿಂದೂ ಪರ ಸಂಘಟನೆಗಳು ಚಾಮುಂಡಿ ಬೆಟ್ಟ ಬರೋದಕ್ಕೆ ಬಿಡೋದಿಲ್ಲ ಅನ್ನೋ ಬೆದರಿಕೆ ಹಾಕಿದ್ದಾರೆ ಅಂತ ಆರೋಪ. ನಿನ್ನೆ ಮಹಿಳಾ ಸಾಹಿತಿಗಳು ಒಂದಷ್ಟು ಜನ ಭದ್ರತೆ ಕೊಡಿ ಅಲ್ಲ, ಭದ್ರತೆ ಕೊಡ್ತೀವಿ. ಅವ್ರೇನು ಯಾರು ಏನು ಹೇಳೋದು ಬೇಕಾಗಿಲ್ಲ. ಯಾರು ಏನು ಇದ್ರ ಬಗ್ಗೆ ಏನು ಹೇಳೋದು ಬೇಕಾಗಿಲ್ಲ. ಅದು ನಾವು ಕೊಡ್ತೀವಿ, ಭದ್ರತೆ ಕೊಡ್ತೀವಿ, ತೊಂದರೆ ಇಲ್ಲ. ಕಾನ್ಸ್ಟೇಬಲ್ ನೇಮಕಾತಿ ವಯೋಮಿತಿ ಸಡಿಲಿಕೆ ಮಾಡಿದ್ದೀವಿ. ಅಲ್ಲ, ಚರ್ಚೆ ಮಾಡಿದ್ದೇವೆ. ಬೇರೆ ಬೇರೆ ರಾಜ್ಯದಲ್ಲಿ ಏನಿದೆ ಅಂತೇಳಿ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಭಾರಿ ಡಿಮ್ಯಾಂಡ್ ಇದೆ.
ಯಾಕೆಂದರೆ ರೆಕ್ರೂಟ್ಮೆಂಟ್ ಕೂಡ ಕಳೆದ ಸುಮಾರು ವರ್ಷಗಳಿಂದ ರೆಕ್ರೂಟ್ಮೆಂಟ್ ಕಾನ್ಸ್ಟೇಬಲ್ಗೆ ಆಗಿಲ್ಲ. ಹಾಗಾಗಿ ನಾವು ಅದಕ್ಕೆ 1-2-3 ವರ್ಷ ನಮಗೆ ಹೆಚ್ಚು ಮಾಡಿಕೊಡಿ ಅಂತ ಹೇಳಿ ಬೇಡಿಕೆಯನ್ನು ಇಟ್ಟಿದ್ದಾರೆ. ಭಾಳ ಜನ ಯಂಗ್ಸ್ಟರ್ಸು ಅವರೆಲ್ಲ ಬಂದು ನನ್ನನ್ನು ಭೇಟಿ ಮಾಡಿದರು, ಅನೇಕ ಸಂದರ್ಭದಲ್ಲಿ ಭೇಟಿ ಮಾಡಿದ್ದಾರೆ. ನಮ್ಮ DG ಅವರಿಗೆ ನಾನು ಸೂಚನೆ ಕೊಟ್ಟಿದ್ದೇನೆ, ಅದನ್ನೆಲ್ಲ ಬೇರೆ ರಾಜ್ಯದಲ್ಲಿ ಏನೇನಿದೆ, ಎಷ್ಟು ವರ್ಷ ಇದೆ ಆ ವಯೋಮಿತಿಗಳು, ಅದನ್ನೆಲ್ಲ ಪರಿಶೀಲನೆ ಮಾಡಿ ಪ್ರಸ್ತಾವನೆಗಳು ಕಳಿಸಿ ಸರ್ಕಾರಕ್ಕೆ ಅಂತ ಹೇಳಿ ಸೂಚನೆ ಕೊಟ್ಟಿದ್ದೇನೆ. ಬಂದ ಮೇಲೆ ಅದನ್ನು ಕ್ರಮ ತಗೊಳ್ತೀವಿ. ಅದು ಇದೆಯಲ್ಲ, ಆಲ್ರೆಡಿ ದರ್ ಇಸ್ ಎ ಪ್ರೊವಿಷನ್, ಆರ್ಡರ್ ಇದೆ, ಗೌರ್ಮೆಂಟ್ ಆರ್ಡರ್ ಇದೆ. ಶಾಂತಿ ಆಗ್ತಾ ಇರೋ ಒಂದು ಸಂದರ್ಭದಲ್ಲಿ ಬಿಜೆಪಿ ನಾಯಕರುಗಳು ಎಂಟ್ರಿ ಆಗಿದ್ರು. ನಿನ್ನೆ ಯತ್ನಾಳ್ ಕೂಡ ಹೋಗಿ ಅವ್ರ ಮೇಲೂ ಕೂಡ ಒಂದು FIR ಅವರು ಮೊದಲಿಂದ ನಾವು ಹೇಳ್ತಾ ಇದ್ದೀವಿ, ಇದರಲ್ಲಿ ರಾಜಕೀಯ ಮಾಡಬೇಡಿ. ಪೊಲೀಸ್ ಅವರಿಗೆ ಬಿಡಿ, ಅವ್ರು ಯಾರು ಕಲ್ಲು ಹೊಡೆದ್ರೆ ಅವ್ರನ್ನ ಇಟ್ಕೊಳ್ತಾರೆ, ಅರೆಸ್ಟ್ ಮಾಡ್ತಾರೆ, ಕಾನೂನು ಪ್ರಕಾರ ಕ್ರಮ ತಗೊಳ್ತಾರೆ. ಯಾರೇ ಆಗಿರಲಿ, ಮುಸಲ್ಮಾನ್ ಆಗಿರಲಿ, ಹಿಂದೂ ಆಗಿರಲಿ, ಮತ್ತೊಬ್ಬ ಆಗಿರಲಿ, ಯಾರೇ ಕಾನೂನು ವಿರುದ್ಧವಾಗಿ ಮಾಡಿದರೆ ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ಅವ್ರಿಗೆ ಬಿಟ್ಬಿಡ್ಬೇಕು ಪೊಲೀಸ್ನವ್ರಿಗೆ. ಅದು ಬಿಟ್ಟು ಇವರುಗಳು ಹೋಗಿ ಪ್ರಚೋದನಕಾರಿಯಾಗಿ ಭಾಷಣ ಮಾಡಿ ಮತ್ತೆ ಜನರನ್ನೆಲ್ಲ ಹೆಬ್ಬಿಸಿ ಈ ರೀತಿ ಮಾಡ್ತಕ್ಕಂಥದ್ದು ಸರಿ ಇಲ್ಲ. ಅದು ಹೋಗಿ ಭಾಳ ವೀರಾವೇಶದಲ್ಲಿ ಮಾತಾಡಿ ಬಳಸಬಾರ್ದಂಥ ಪದಗಳನ್ನೆಲ್ಲ ಬಳಸೋದ್ರಿಂದ ಏನವರು ಅಚೀವ್ ಮಾಡ್ತಾರೆ ಗೊತ್ತಿಲ್ಲ. ಇದರಲ್ಲಿ ಒಂದಂತೂ ನಿಜ, ರಾಜಕೀಯ ಕಾರಣಕ್ಕಾಗಿ ಅವರು ಇದೆಲ್ಲ ಮಾಡ್ತಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸುತ್ತೆ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಸರ್, ಮಂಗಳೂರಲ್ಲಿ ಇದೇ ರೀತಿ ಮಾಡಿ ಮಂಗಳೂರಲ್ಲೇ ಪ್ರತಿನಿತ್ಯ ಒಂದೊಂದು ಕೊಲೆಗಳಾಗ್ತಾ ಇತ್ತು, ಆ ಕಡೆ ಮತ್ತು ಈ ಕಡೆಯಿಂದ. ಮಂಡೇನೂ ಅದೇ ರೀತಿ ಮಾಡಕ್ಕೆ ಹೊರಟಿದ್ದಾರೆ. ಅಲ್ಲ, ನಾವು ಅಷ್ಟು ಸುಲಭನಾಗಿ ಅದನ್ನು ಆಗೋಕ್ಕೆ ಬಿಟ್ಬಿಡ್ತೀವ? ಅಷ್ಟು ಸುಲಭನಾಗಿ ಅವರು ರಾಜ್ಯ ಎಲ್ಲ ಈ ರೀತಿ ಮಾಡೋದಕ್ಕೆ ಬಿಡೋದಿಲ್ಲ. ಸರ್, ASPನ ಟ್ರಾನ್ಸ್ಫರ್ ಮಾಡಲಾಗಿದೆ ಸರ್ ಈ ಪ್ರಕರಣದಲ್ಲಿ. ಇಂಟರ್ನಲಿ ಎಲ್ಲಿ ಲ್ಯಾಬ್ಸ್ ಕಂಡಿದೆ, ಡಿಪಾರ್ಟ್ಮೆಂಟಲ್ಲಿ ಯಾವುದು ಲ್ಯಾಬ್ಸ್ ಕಂಡಿದೆ ಅದಕ್ಕೆ ಕ್ರಮ ತಗೊಳ್ಳೇಬೇಕಲ್ಲ. ಈಗ ಒಬ್ಬ ಇನ್ಸ್ಪೆಕ್ಟರ್ ಆಗಿರ್ಬೋದು, ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಅವರು ಲ್ಯಾಬ್ಸಸ್ ಕಂಡಾಗ ಅವ್ರ ಮೇಲೆ ಕ್ರಮ ಇಂಟರ್ನಲಿ ಡಿಪಾರ್ಟ್ಮೆಂಟಲ್ಲಿ ತಗೊಳ್ತಾರೆ ಯಾವಾಗಲೂ ಕೂಡ. ಆ ರೀತಿ ಕ್ರಮ ತಗೊಂಡಿದ್ದಾರೆ. ಇನ್ಸ್ಪೆಕ್ಟರ್ಗಳು ನೋಡ್ಕೋಬೇಕು. ಆ ಜಸ್ಟಿಫಿಕೇಶನ್ ನಾನು ನಿಮಗೆ ಮಾಧ್ಯಮದ ಮುಂದೆ ಕೊಡೋಕ್ಕಾಗಲ್ಲ. ಅವರು ಇಂಟರ್ನಲ್ಲಿ ಅವ್ರೇನು ಮಾಹಿತಿಗಳು ಇರ್ತವೆ, ಹೈಯರ್ ಅಥಾರಿಟೀಸ್, ಹೈಯರ್ ಆಫೀಸರ್ಸ್ಗೆ ಮಾಹಿತಿಗಳಿರ್ತವೆ. ನಾನು ಇಲ್ಲಿ ಕೂತ್ಕೊಂಡು ನಾನಾಗಲಿ ಅಥವಾ ತಾವಾಗಲಿ ತೀರ್ಮಾನ ಮಾಡೋಕ್ಕಾಗೋದಿಲ್ಲ. ಧರ್ಮಸ್ಥಳ ವಿಚಾರದಲ್ಲಿ ಸರ್, ತಿಮ್ಮರೋಡಿ ಅವರು 4 ಅನುಮಾನಾಸ್ಪದ ಸಾವುಗಳಾಗಿದ್ದಾವೆ, 3 ಲಾಡ್ಜ್ಗಳಲ್ಲಿ 4 ಸಾವಾಗಿದೆ, ತನಿಖೆ ಆಗಬೇಕು ಅಂತ ನಿನ್ನೆ ದೂರು ಕೊಟ್ಟಿದ್ದಾರೆ ಸರ್. ಇದು ಹೊಸ ದೂರು. ಇದು ನೋಡೋಣ, ಅದನ್ನು SITನವ್ರು ಹ್ಯಾಂಡಲ್ ಮಾಡ್ತಾ ಇದ್ದಾರಲ್ಲ. ಆ ದೂರು SITಗೆ ಕೊಟ್ಟಿದ್ದಾರೆ ಅವರು. ಅದರಿಂದ SITನವರು ಅದನ್ನು ತಗೊಳ್ಬೇಕಾ ಬೇಡವಾ, ಅದು ಬೇರೆ ಬೇರೆ ದಿಕ್ಕಿಗೆ ಹೋಗುವಂಥದ್ದು ಪ್ರಯತ್ನಗಳು ನಡೆದ್ರೆ ಅದನ್ನು ಬೇರೆ ಥರ SITನವರು ತನಿಖೆಗಳು ಮಾಡ್ತಾರೆ. ಕೂಡ ರಾಶಿ ಹಣ ಸಿಕ್ಕಿದೆ. ನೋಡಿ, ಅದನ್ನೆಲ್ಲ SITನವರೇ ನೋಡಬೇಕು. ನಾವು ಬೆಂಗಳೂರಲ್ಲಿ ಕೂತ್ಕೊಂಡು ಅವ್ರು ಯಾರೋ ಹೇಳಿದ್ರು, ಅವ್ರ ಹೇಳಿಕೆ ಮೇಲೆ ನಾವು ತೀರ್ಮಾನಗಳು ಮಾಡೋದಿಲ್ಲ. SITನವ್ರ ಮುಂದೆ ಅವರೇನು ಕಂಪ್ಲೇಂಟ್ಸ್ ಕೊಟ್ಟಿರ್ತಾರೆ, ಅದಕ್ಕೇನಾದರೂ ಎವಿಡೆನ್ಸ್ಗಳು ಕೊಟ್ಟಿರ್ತಾರೆ, ಅವೆಲ್ಲ ನೋಡಿ ತೀರ್ಮಾನಗಳನ್ನು SITನವ್ರು ಮಾಡ್ತಾರೆ. ಒಂದು ವೇಳೆ ಸರ್ಕಾರದ ಅನುಮತಿ ಬೇಕಂದರೆ ಸರ್ಕಾರ ಕೇಳ್ತಾರೆ. ಈಗ ಸದ್ಯಕ್ಕೆ ಯಾವುದು ಸರ್ಕಾರಕ್ಕೆ ಆ ರೀತಿ ಅನುಮತಿ ಕೇಳೋದಕ್ಕೆ ಬಂದಿಲ್ಲ. ಅವರೇ ಅವರ ಹಂತದಲ್ಲಿ ತೀರ್ಮಾನಗಳು ಮಾಡ್ತಾರೆ. ಷಡ್ಯಂತ್ರದ ತನಿಖೆ ವೇಗ ಕಳೆದುಕೊಳ್ತಾ ಅಂತ ಸರ್. ಖಂಡಿತವಾಗಿಲ್ಲ. ನೋಡಿ, ಪ್ರತಿನಿತ್ಯ ನಾವೇನು ಮಾಡ್ತಾ ಇದ್ದೀವಿ ಅಂತೇಳಿ SITನವರು ಮಾಧ್ಯಮಕ್ಕಾಗಲಿ ಸಾರ್ವಜನಿಕರಿಗಾಗಲಿ ಹೇಳೋದಿಲ್ಲ. ಅನೇಕ ವಿಚಾರಗಳನ್ನು ಅವರು ಸಾರ್ವಜನಿಕವಾಗಿ ಎಲ್ಲೂ ಶೇರ್ ಮಾಡೋಕ್ಕೆ ಹೋಗೋದಿಲ್ಲ. ಹಂಗಂದಾಕ್ಷಣಕ್ಕೆ ವೇಗ ಕಳ್ಕೊಂಡ್ಬಿಟ್ಟಿದೆ, ತನಿಖೆ ನಡೀತಾ ಇಲ್ಲ ಅಂತ ಅಂದ್ಕೊಳ್ಬಾರ್ದು. ಅನೇಕ ವಿಚಾರಗಳನ್ನು ಅವರು ನಮಗೂ ಸಂಪೂರ್ಣವಾಗಿ ಅವರಿಗೆ ಮಾಹಿತಿಗಳು ಬರೋವರೆಗೂ ಹೇಳಲ್ಲ. ಯಾಕೆಂದ್ರೆ ಸರ್, ಈಗ ಚಿನ್ನಯ್ಯನ ಮಾತ್ರ ಅರೆಸ್ಟ್ ಮಾಡಿದ್ರು, ಆತನಿಗೆ ಬೆಂಬಲವಾಗಿ ನಿಂತಂತವ್ರಿಗೆ ಯಾರಿಗೂ ಅರೆಸ್ಟ್ ಮಾಡಲಿಲ್ಲ, ಕೇವಲ ವಿಚಾರಣೆಗೆ ಸೀಮಿತಗೊಳಿಸ್ತಾ ಇದ್ದಾರೆ. ಅನನ್ಯ ಭಟ್ ಕೇಸ್ನಲ್ಲೂ ಕೂಡ ಆಕೆ ಧರ್ಮಸ್ಥಳದ ಮೇಲೆ ಸುಳ್ಳು ಆರೋಪ ಮಾಡಿದ್ದು ಕೂಡ ಸಾಬೀತಾಯಿತು, ಆಕೆಯನ್ನು ಅರೆಸ್ಟ್ ಮಾಡಲಿಲ್ಲ. ನೋಡಿ, ಯಾರನ್ನ ಅರೆಸ್ಟ್ ಮಾಡಬೇಕು, ಯಾವಾಗ ಮಾಡಬೇಕು, ಇದೆಲ್ಲ ನಾವು ಹೇಳೋಕ್ಕಾಗುತ್ತಾ? ಅಥವಾ ಮಾಧ್ಯಮದವರು ಹೇಳಿದಾಗ ಅವರು ಅದನ್ನು ಗಣನೆಗೆ ತೊಗೊಂಡು ನಾಳೆ ಬೆಳಗ್ಗೆ ಅಥವಾ ಇಮಿಡಿಯೇಟಾಗಿ ಅರೆಸ್ಟ್ ಮಾಡೋಕ್ಕಾಗೋದಿಲ್ಲ. ಅವ್ರಿಗೇನು ಮಾಹಿತಿ ಇದೆ,
ಮತ್ತು ಎವಿಡೆನ್ಸ್ಗಳೆಲ್ಲ ಸಿಗಬೇಕಲ್ಲ. ಯಾರಾದರೂ ಒಂದು ಮಾತು ಏನೋ ಕಂಪ್ಲೇಂಟು ಮತ್ತೊಂದು ಕೊಟ್ಟಾಗ ಅದಕ್ಕೆ ಬೇಕಾದಂಥ ಪುರಾವೆಗಳು ಸಿಗಬೇಕಲ್ಲ. ಅದನ್ನು ಅವ್ರನ್ನ ನೋಡಿಕೊಂಡು ಆನಂತರ ಕ್ರಮ ತಗೊಳ್ತಾರೆ. ಸರ್, ಭಾನುಮೂರ್ತಿ ಅವರಿಗೆ ಭದ್ರತೆ ಕೊಡಿ ಅನ್ನುವಂಥ ಒತ್ತಾಯ ಬಂದಿದೆ. ಹಿಂದೂ ಪರ ಸಂಘಟನೆಗಳು ಚಾಮುಂಡಿ ಬೆಟ್ಟ ಬರೋದಕ್ಕೆ ಬಿಡೋದಿಲ್ಲ ಅನ್ನುವಂಥ ಏನು ಬೆದರಿಕೆ ಹಾಕಿದ್ದಾರೆ ಅಂತ ಆರೋಪ. ನಿನ್ನೆ ಮಹಿಳಾ ಸಾಹಿತಿಗಳು ಒಂದಷ್ಟು ಜನ ಭದ್ರತೆ ಕೊಡಿ ಭಾನುಮೂರ್ತಿ. ಅಲ್ಲ, ಭದ್ರತೆ ಕೊಟ್ಟೇ ಕೊಡ್ತೀವಿ. ಅವ್ರೇನು ಯಾರು ಏನು ಹೇಳೋದು ಬೇಕಾಗಿಲ್ಲ. ಯಾರು ಏನು ಇದ್ರ ಬಗ್ಗೆ ಏನು ಹೇಳೋದು ಬೇಕಾಗಿಲ್ಲ. ಅದು ನಾವು ಕೊಡ್ತೀವಿ, ಭದ್ರತೆ ಕೊಡ್ತೀವಿ, ತೊಂದರೆ ಇಲ್ಲ. ಕಾನ್ಸ್ಟೇಬಲ್ ನೇಮಕಾತಿ ವಯೋಮಿತಿ ಸಡಿಲಿಕೆ ಮಾಡಿದ್ದೀವಿ. ಅಲ್ಲ, ಚರ್ಚೆ ಮಾಡಿದ್ದೇವೆ. ಬೇರೆ ಬೇರೆ ರಾಜ್ಯದಲ್ಲಿ ಏನಿದೆ ಅಂತ ಹೇಳಿ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಭಾರಿ ಡಿಮ್ಯಾಂಡ್ ಇದೆ. ಯಾಕೆಂದರೆ ರೆಕ್ರೂಟ್ಮೆಂಟ್ ಕೂಡ ಕಳೆದ ಸುಮಾರು ವರ್ಷಗಳಿಂದ ರೆಕ್ರೂಟ್ಮೆಂಟ್ ಕಾನ್ಸ್ಟೇಬಲ್ಗೆ ಆಗಿಲ್ಲ. ಹಾಗಾಗಿ ನಾವು ಅದಕ್ಕೆ 1-2-3 ವರ್ಷ ನಮಗೆ ಹೆಚ್ಚು ಮಾಡಿಕೊಡಿ ಅಂತ ಹೇಳಿ ಬೇಡಿಕೆಯನ್ನು ಇಟ್ಟಿದ್ದಾರೆ. ಭಾಳ ಜನ ಯಂಗ್ಸ್ಟರ್ಸು ಅವರೆಲ್ಲ ಬಂದು ನನ್ನನ್ನು ಭೇಟಿ ಮಾಡಿದರು. ಅನೇಕ ಸಂದರ್ಭದಲ್ಲಿ ಭೇಟಿ ಮಾಡಿದ್ದಾರೆ. ನಮ್ಮ DG ಅವರಿಗೆ ನಾನು ಸೂಚನೆ ಕೊಟ್ಟಿದ್ದೇನೆ. ಅದನ್ನೆಲ್ಲ ಬೇರೆ ರಾಜ್ಯದಲ್ಲಿ ಏನೇನಿದೆ, ಎಷ್ಟು ವರ್ಷ ಇದೆ ಆ ವಯೋಮಿತಿಗಳು, ಅದನ್ನೆಲ್ಲ ಪರಿಶೀಲನೆ ಮಾಡಿ ಪ್ರಸ್ತಾವನೆಗಳು ಕಳಿಸಿ ಸರ್ಕಾರಕ್ಕೆ ಅಂತ ಹೇಳಿ ಸೂಚನೆ ಕೊಟ್ಟಿದ್ದೇನೆ. ಬಂದ ಮೇಲೆ ಅದನ್ನು ಕ್ರಮ ತಗೊಳ್ತೀವಿ. ಕಪಲ್ ಟ್ರಾನ್ಸ್ಫರ್ಗೆ ಡೈರೆಕ್ಷನ್ಸ್ ಅದು ಇದೆಯಲ್ಲ, ಆಲ್ರೆಡಿ ದರ್ ಇಸ್ ಎ ಪ್ರೊವಿಷನ್, ಆರ್ಡ್ರೇ ಇದೆ, ಗೌರ್ಮೆಂಟ್ ಆರ್ಡ್ರ್ ಇದೆ.